Aggression versus acceptance. Aggression ಅಂದ್ರೆ ಬೇಕು. ಅಗ್ರೆಷನ್ ಬೇಕು ಅಂದ್ರೆ ಜಿಮ್ಗೆ ಹೋದ್ರೆ ಅವ್ನು ಅಗ್ರೆಸಿವ್ ಆಗ್ತಾನೆ, ಅವ್ನು ಹೆರೋಬಿಕ್ಸ್ಗೆ ಹೋದ್ರೆ ಅಗ್ರೆಸಿವ್ ಆಗ್ತಾನೆ, ಒಳ್ಳೆ ಫುಡ್ ವಿಟಮಿನ್ ಜಿಮ್ ತೊಗೊಂಡ್ರೆ ಅಗ್ರೆಸಿವ್ ಆಗ್ತಾನೆ. ಅದ್ರ ಜೊತೆಗೆ ಇದು ಮಾಡೋದ್ರಿಂದ ಮಿಕ್ಸ್ ಆಗೋದು ದಟ್ಸ್ ಅ ಗ್ರೇಟ್ ಕಾಂಬಿನೇಷನ್. ಯು ಕ್ಯಾನ್ ಡೂ ಇಟ್. ಈಗ ರಮೇಶ್ ನಾನು ಹೇಳಿದ್ರೆ ಬರೀ ಜಿಮ್ ಮಾಡು ಇಲ್ಲಿ ಬಿಕಮ್ ಟೂ ಅಗ್ರೆಸಿವ್. You also should learn to relax first. It's simple. Both you can do. You Osho meditation really dynamic meditation something. Catharsis ಮಾಡ್ತೀವಿ 45 minutes. ಆಮೇಲೆ 45 minutes ಸುಮ್ಮನೆ ಕೂತ್ಕೊಳ್ಳಿ. ಏನಂತ ಅಗ್ರೆಷನ್ ವರ್ಸಸ್ ಪ್ಯಾಸಿವಿಟಿ. ಸೊ ಅಗ್ರೆಸಿವ್ ಆಗಿ ಇರ್ಬೋದು, ಪ್ಯಾಸಿವ್ ಇರ್ಬೋದು. ಈಗ ನೀನು ಏನೋ ಮಾಡಲೇಬೇಕು ಅಂತ ಹೋಗ್ತೀಯ, ಆಗಲಿಲ್ಲ ಅಕ್ಸೆಪ್ಟ್ ಮಾಡ್ಕೊತೀಯ, ಅಷ್ಟೇ ಮಜಾ. ಬಟ್ ಅದು ಯುವಕರಲ್ಲಿ ಏನಾಗ್ತದೆ, ಚಿಕ್ಕನ್ನು ಮಟನ್ನು ತಿಂದು ಚೆನ್ನಾಗಿ ಹಿಂಗಿರ್ತಾರೆ ಅವರು ಅಗ್ರೆಷನ್, ಅವ್ರ ಅಕ್ಸೆಪ್ಟೆನ್ಸ್ ಇರೋದು, ಆಗಲೇಬೇಕು ಅವ್ರಿಗೆ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಲೆಟ್ ಅಸ್ ರಿಮೂವ್ ದಟ್. ಈಗ ಮಜಾ ಏನು ಗೊತ್ತಾ, ಬಿಸ್ನೆಸ್, ಐ ಆಮ್ ಟೀಚಿಂಗ್ ಬಿಸ್ನೆಸ್, ರಾಮಕೃಷ್ಣ ಪರಮಹಂಸ ಒಂದು ಹೇಳ್ತಾರೆ ಟೆಕ್ನಿಕ್. ಸಂಸಾರ ಅಂದ್ರೆ ಏನು, ಬಿಸ್ನೆಸ್ ಅಂದ್ರೆ ಏನು. ಈ ಹಳಸಿನ ಗೊತ್ತಾ, ಹಳಸಂದು ನೋ ವಾಟ್ ಇಸ್ ಜಾಕ್ ಫ್ರೂಟ್, ಹಳಸನ್ ಹಣ್ಣು ತಿನ್ಬೇಕು ಅಂದ್ರೆ ತಿನ್ಬಿಡ್ಬೋದಾ? ಇದಕ್ಕೆ ಕಟ್ ಮಾಡ್ಬಿಟ್ಟು ಹಂಗೆ ಕೈ ತೊಗೊಂಡು ತಿನ್ಬಿಡ್ಬೋದಾ? ಏನು 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 ಹೆಂಗೆ ಮಾಡ್ತೀರಾ ಸ್ವಲ್ಪ ಹೇಳಿ. ಗೊತ್ತಿಲ್ಲ. ಕೈಗೆ ಹಾಕೊಂಡು ಬಿಡಿಸ್ಬೇಕು, ನಿಧಾನ ನಿಧಾನ. ಸ್ಟ್ರಾಟಜಿ ಅಷ್ಟೇ. ಕೈಗೆ ಎಣ್ಣೆ ಅಂದ್ರೆ ಏನು, ಡಿಟ್ಯಾಚ್ಮೆಂಟ್. ಹಣ್ಣು ತಿಂತಾ ಇದ್ದೀರಾ ಸ್ವಾಮಿ, ಹಣ್ಣು ತಿನ್ನಿ, ಎಂಜಾಯ್ ಮಾಡಿ, ಹಣ್ಣು ತಿಂದು ಎಲ್ಲ ಅಂಟ್ಕೊಂಡು ಎಲ್ಲ ಲೈಫ್ ಲಾಂಗ್ ಅಂಟ್ಕೊಂಡು ಫೇವಿಕಾಲ್ ತಗೊಂಡು ಎಲ್ಲ ಗಬ್ಬಿದೋಗುತ್ತೆ ಕೈ ಮೈ ಎಲ್ಲ. ಏನಿಲ್ಲ, ಸಿಂಪಲ್ ಆಯಿಲ್ ಟೈಮ್ ಬಿಡಿಸ್ಬಿಟ್ಟು ಒಂದು 4 ಪ್ಲೇಟ್ಗೆ ಹಾಕೊಡ್ತೀನಿ. ಸ್ಟ್ರಾಟಜಿ ಇದು ಓವರ್. ಸೊ ಬಿಸ್ನೆಸ್ಸು ಅಷ್ಟೇ, ಸಂಸಾರನೂ ಅಷ್ಟೇ. ಯು ಆರ್ ಇನ್ ದ ಸಂಸಾರ, ಯು ಆರ್ ಇನ್ ದ ಬಿಸ್ನೆಸ್. ಎಣ್ಣೆ ಒಂದು ಕೆಲಸ ಮಾಡಿ, ಯಾರಿಗೂ ಹೇಳುವ, ಎಲ್ಲ ಪಾಯಸ ಇರೋದು ಗಂಡಸ ಇರೋದ್ರಿಂದ ಮೈಗೆ ಎಣ್ಣೆ ಹಾಕೊಂಡು ಹೋಗ್ಬಿಟ್ರೆ ಎಲ್ಲಿ ಹಾಕಿ ಸಿಗಲ್ಲ, ಸಿಪ್ಪ ಹೋಗ್ತಾ ಅದಲ್ಲ. ಸೊ ಆ ಥರ ಯಾರ ಕೈಗೂ ಎಲ್ಲರ ಕೈಗೂ ಸಿಗ್ತೀರಾ, ಆದರೆ ಯಾರ ಕೈಗೂ ಸಿಗಲ್ಲ. ಅಂದರೆ ನೀವು ಹಣ ಮಾಡ್ತಿದ್ದೀರಾ, ಹಣನ ಹಿಡ್ಕೊಂಡಿಲ್ಲ. ಸಕ್ಸಸ್ ಆಗಿದ್ದೀರಾ, ಸಕ್ಸಸ್ಸನ್ನು ಹಿಡ್ಕೊಂಡಿಲ್ಲ. ಫೇಲ್ಯೂರ್ ಆಗಿದ್ದೀರಾ, ಫೇಲ್ಯೂರ್ನು ಹಿಡ್ಕೊಂಡಿಲ್ಲ. ಸೊ ಬೋತ್ ಆರ್ ಓಕೆ. ದಿಸ್ ವಿ ವಿಲ್ ಎಂಡ್ ಇಟ್ ಟುಡೇ. ಮೇಬಿ ಆಮೇಲೆ 10 ನಿಮಿಷ ಕೂತ್ಕೊಳ್ಳೋಣ, ಬೇರೆ ಯಾರಾದ್ರೆ ಲೇಟಾಗಿ ಹೋಗಿ. ಸೊ